ಎಲ್ಲರಿಗೂ ನಮಸ್ಕಾರ. ಸೈಲೆಂಟ್ ಕಿಲ್ಲರ್ ಅಂತ ಯಾವುದಾದ್ರೂ ಕಾಯಿಲೆ ಇದ್ದರೆ ಅದು BP ಅಂದರೆ ಬ್ಲಡ್ ಪ್ರೆಷರ್ ಅಂತ ಹೇಳ್ಬೋದು. ಇದು ಬಹುತೇಕವಾಗಿ ಯಾವುದೇ ಲಕ್ಷಣವನ್ನು ತೋರದೆ ಒಮ್ಮೆಲೆ ಸಾವಿನ ದರ್ಶನವನ್ನು ಮಾಡಿಸುವಂಥ ನರಕಕ್ಕೆ ಕೊಂಡೊಯ್ಯುವಂಥ ಏಕೈಕ ಕಾಯಿಲೆ ಅಂತ ಹೇಳ್ಬೋದು. ಇದು ನಿಮಗಾಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಈ ಕಾಯಿಲೆ ಬಂದಿರಬಹುದು ಅಥವಾ ಮುಂದೆ ಈ ಕಾಯಿಲೆ ಬರಬಹುದು. ಆದ್ದರಿಂದ ಈ ವಿಡಿಯೋನ ನೀವು ಖಂಡಿತವಾಗಿ ನೋಡಲೇಬೇಕು ಮತ್ತು ಈ ವಿಷಯವನ್ನು ತಿಳಿದುಕೊಳ್ಳಲೇಬೇಕು. ಯಾಕಂದರೆ ಈ ಕಾಯಿಲೆ ನಿಮಗೆ ಬರದೇ ಇರುವ ಹಾಗೆ ಏಕೆ ರಕ್ಷಣೆ ಮಾಡಿಕೊಳ್ಬೇಕು ಅಥವಾ ಆಗಲೇ ಬಂದಿದ್ದರೆ ಏಕೆ ಅದನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನು ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದರಿಂದ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲಿ ನಮ್ಮನ್ನು ಫಾಲೋ ಮಾಡಿ. ನೀವು ನೋಡ್ತಾ ಇದ್ದೀರಾ ವಾಚುಕುಂಡಿ ಫುಡ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಲ್ಲಪ್ಪ. ನಮ್ಮ ಹೃದಯ ರಕ್ತವನ್ನು ದೇಹದ ತುಂಬ ಕಳಿಸುವಾಗ ರಕ್ತನಾಳಗಳ ಗೋಡೆಗಳಲ್ಲಿ ಉಂಟಾಗುವಂಥ ಒಂದು ಒತ್ತಡವನ್ನು ಬ್ಲಡ್ ಪ್ರೆಷರ್ ಅಂತ ಕರಿತೀವಿ. 120/80 ಆರೋಗ್ಯವಂತ ವ್ಯಕ್ತಿಯಲ್ಲಿ ಕಂಡುಬರುವಂಥ ಒಂದು ರಕ್ತದ ಒತ್ತಡ ಅಂತ ಹೇಳ್ಬೋದು. 120/80 ಅಥವಾ ಅದಕ್ಕಿಂತಲೂ ಜಾಸ್ತಿ ಆದರೆ ಅದನ್ನು ಅಧಿಕ ರಕ್ತದ ಒತ್ತಡ ಅಂತ ಪರಿಗಣಿಸಲಾಗುವಂಥದ್ದು. 140/90 ಅಥವಾ ಅದಕ್ಕಿಂತಲೂ ಜಾಸ್ತಿ ಆದರೆ ಅಂಥ ಸಮಯದಲ್ಲಿ ನೀವು ವೈದ್ಯರನ್ನು ಭೇಟಿ ಮಾಡಬೇಕಾದ ಒಂದು ಅನಿವಾರ್ಯತೆ ಇರುವಂಥದ್ದು. ಈ BP ಅನ್ನುವಂಥ ಕಾಯಿಲೆ ಹೇಗೆ ಬರುತ್ತದೆ, ಅದು ಬರಲಿಕ್ಕೆ ಮುಖ್ಯವಾದ ಕಾರಣ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಮತ್ತು ಅದು ಬರದೇ ಇರುವ ಹಾಗೆ ಏಕೆ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕು ಮತ್ತು ಅದು ಆಗಲೇ ಬಂದಿದ್ದರೆ ಅದನ್ನು ಹೇಗೆ ನಮ್ಮ ಹತೋಟಿಯಲ್ಲಿ ಇಟ್ಕೊಂಡು ನಾವು ಖುಷಿಯಾಗಿ ಜೀವನ ಮಾಡ್ಬೋದು ಅನ್ನೋದನ್ನು ವಿವರವಾಗಿ ಹೇಳ್ತೀನಿ ಬನ್ನಿ. ಉಪ್ಪನ್ನು ಜಾಸ್ತಿ ಸೇವನೆ ಮಾಡುವುದು. ನಮಗೆ ಉಪ್ಪು ಬೇಕವೇನೋ ನಿಜ, ಆದರೆ ಅತಿಯಾಗಿ ಸೇವನೆ ಮಾಡುವುದು ಕೂಡ ಒಂದು ಅಪಾಯಕಾರಿ ಅಂತ ಹೇಳ್ಬೋದು. ಯಾಕಂದರೆ ಉಪ್ಪಿನಲ್ಲಿ ಈ ಸೋಡಿಯಂ ಅಂಶ ಇರುವಂಥದ್ದು ಇದು ನೀರಿನ ಅಂಶವನ್ನು ಹೀರಿಕೊಳ್ಳುವಂಥ ಒಂದು ಗುಣವನ್ನು ಹೊಂದಿರುವಂಥದ್ದು. ಇದರಿಂದಾಗಿ ದೇಹದಲ್ಲಿ ರಕ್ತದ ಪ್ರಮಾಣ ಹೆಚ್ಚಾಗುವಂಥದ್ದು. ಇದಕ್ಕಾಗಿ ರಕ್ತನಾಳಗಳ ಮೇಲೆ ಒತ್ತಡ ಉಂಟಾಗುವಂಥ ಒಂದು ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಅದಕ್ಕಾಗಿ ಈ ಚಿಪ್ಸು, ಪಾಪಡು, ಉಪ್ಪಿನಕಾಯಿಗಳನ್ನು ಸೇವಿಸದೇ ಇರೋದು ಸೂಕ್ತ ಅಂತ ಹೇಳ್ಬೋದು. ಅದಕ್ಕಾಗಿ ಮಿತವಾಗಿ ಉಪ್ಪನ್ನು ಸೇವನೆ ಮಾಡಿ ಮತ್ತು ಖುಷಿಯಾಗಿ ಜೀವನ ಮಾಡಿ ಅಂತ ಹೇಳ್ಬೋದು. ಈ ಜಂಕ್ ಫುಡ್ಡು, ಪಿಜ್ಜಾ, ಬರ್ಗರ್, ಪ್ಯಾಕೆಟ್ ಸ್ನ್ಯಾಕ್ಸ್ಗಳಲ್ಲಿ ಉಪ್ಪಿನ ಅಂಶ ಜಾಸ್ತಿ ಇರುವಂಥದ್ದು, ಅನಾರೋಗ್ಯಕರ ಕೊಬ್ಬು ಮತ್ತು ಕ್ಯಾಲರಿ ಇರುವಂಥದ್ದು ಇವು ನಮ್ಮ ದೇಹದ ತೂಕವನ್ನು, ರಕ್ತದೊತ್ತಡವನ್ನು ಹೆಚ್ಚಿಗೆ ಮಾಡಿಕೊಳ್ಳಲಿಕ್ಕೆ ಮುಖ್ಯವಾದ ಒಂದು ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಇದರಿಂದಾಗಿ ಇವುಗಳಿಂದ ಸಾಧ್ಯವಾದಷ್ಟು ದೂರ ಇರೋದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು ಅಂತ ಹೇಳ್ಬೋದು. ದೇಹದ ತೂಕ ಹೆಚ್ಚಂತೆ BP ಬರುವ ಒಂದು ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಯಾಕಂದರೆ ದೇಹದ ಎಲ್ಲ ಭಾಗಗಳಿಗೆ ರಕ್ತವನ್ನು ಸಂಚಾರ ಮಾಡುವಂಥ ಒಂದು ಅವಶ್ಯಕತೆ ಹೃದಯಕ್ಕೆ ಇರುವಂಥದ್ದು. ದೇಹದ ತೂಕ ಹೆಚ್ಚಾಗಿರುವುದರಿಂದ ದೇಹದ ಎಲ್ಲ ಭಾಗಗಳಿಗೆ ರಕ್ತವನ್ನು ಸಂಚಾರ ಮಾಡಲು ಹೃದಯಕ್ಕೆ ಹೆಚ್ಚಿನ ಕೆಲಸ ಮಾಡಬೇಕಾದ ಒಂದು ಅನಿವಾರ್ಯತೆ ಉಂಟಾಗುವಂಥದ್ದು. ಇದರಿಂದಾಗಿ ರಕ್ತನಾಳಗಳ ಮೇಲೆ ಹೆಚ್ಚಿನ ಒತ್ತಡ ಉಂಟಾಗುವಂಥದ್ದು. ಅದಕ್ಕಾಗಿ ನಿಮ್ಮ ದೇಹದ ತೂಕವನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳುವುದು ಉತ್ತಮ. ದೇಹದ ತೂಕ ಕಡಿಮೆಯಾದರೆ BP ಬರದಂತೆ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಬೋದು ಅಂತ ಹೇಳ್ಬೋದು. ಶರೀರಕ್ಕೆ ವ್ಯಾಯಾಮದ ಕೊರತೆ, ನೆಗಡಿ, ಕುಳಿತು ಕೆಲಸ ಮಾಡುವುದು ಮತ್ತು ಯಾವುದೇ ಕೆಲಸವನ್ನು ಶರೀರಕ್ಕೆ ಕೊಡ್ತಾ ಇದ್ದರೆ ಈ BP ಅನ್ನುವಂಥ ಒಂದು ಕಾಯಿಲೆ ಬರುತ್ತದೆ ಅಂತ ಹೇಳ್ಬೋದು. ಯಾಕಂದರೆ ಶರೀರಕ್ಕೆ ಯಾವುದೇ ಒಂದು ಕೆಲಸವನ್ನು ಕೊಡ್ತಾ ಇದ್ದರೆ ಹೃದಯಕ್ಕೆ ಮತ್ತು ರಕ್ತನಾಳಗಳ ಮೇಲೆ ಹೆಚ್ಚಿನ ಒತ್ತಡ ಉಂಟಾಗುವಂಥದ್ದು. ಇದರಿಂದಾಗಿ BP ಅನ್ನುವಂಥ ಒಂದು ಕಾಯಿಲೆ ಬರೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ಬೋದು. ಅದಕ್ಕಾಗಿ ನಿಮ್ಮ ಶರೀರಕ್ಕೆ ನೆನಪಿಡಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಲು
ಒಂದು ರೂಢಿಯನ್ನು ಮಾಡಿಕೊಳ್ಳುವುದು ಉತ್ತಮ. ದಿನಕ್ಕೆ ಕನಿಷ್ಠ 1 ಗಂಟೆ ಆದರೂ ಅಥವಾ 30 ನಿಮಿಷ ಆದರೂ ನಡೆಯುವಂಥ ರೂಢಿಯನ್ನು ಅಥವಾ ವಾಕಿಂಗ್ ಮಾಡುವಂಥ ಒಂದು ರೂಢಿಯನ್ನು ಮಾಡಿಕೊಂಡ್ರೆ ನೀವು ಆರೋಗ್ಯವಾಗಿ ಇರ್ಬೋದು ಮತ್ತು ನಿಮಗೆ ಬಿ ಪಿ ಬರದಂತೆ ರಕ್ಷಣೆ ಮಾಡಿಕೊಳ್ಳಬಹುದು ಅಂತ ಹೇಳ್ಬೋದು. ಧೂಮಪಾನ ಮಾಡುವುದರಿಂದ ಅಂದರೆ ಸಿಗರೇಟ್ ಸೇದುವುದರಿಂದ ಈ ಬಿ ಪಿ ಕಾಯಿಲೆ ಬರುತ್ತದೆ ಅಂತ ಹೇಳ್ಬೋದು. ಯಾಕಂದರೆ ಸಿಗರೇಟಿನಲ್ಲಿ ಇರ್ತಕ್ಕಂಥ ಒಂದು ರಾಸಾಯನಿಕಗಳು ಹೃದಯಕ್ಕೆ ಮತ್ತು ರಕ್ತನಾಳಗಳ ಮೇಲೆ ಹೆಚ್ಚಿನ ಒತ್ತಡವನ್ನು ಉಂಟು ಮಾಡುವಂಥದ್ದು. ಇದರಿಂದಾಗಿ ಬಿ ಪಿ ಅನ್ನುವಂಥ ಒಂದು ಕಾಯಿಲೆ ಬರೋದಕ್ಕೆ ಅವಕಾಶ ಸಿಕ್ಕಂತಾಗುತ್ತದೆ ಅಂತ ಹೇಳ್ಬೋದು. ಅದರಿಂದ ನಿಮಗೇನಾದರೂ ಸಿಗರೇಟು ಸೇದುವಂಥ ಒಂದು ರೂಢಿ ಇದ್ದರೆ ಅದನ್ನು ಈಗಿಂದಲೇ ಬಿಡುವುದು ಒಳ್ಳೆಯದು ಅಂತ ಹೇಳ್ಬೋದು. ಇದರಿಂದ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಮತ್ತು ಬಿ ಪಿಯನ್ನು ಶಾಂತವಾದಷ್ಟು ಮಟ್ಟಿಗೆ ನಿಮ್ಮಿಂದ ದೂರ ಇಡುವುದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಒಂದು ಸಂಶೋಧನೆಯ ಪ್ರಕಾರ ಮದ್ಯಪಾನವನ್ನು ಯಾರು ಹೆಚ್ಚಾಗಿ ಮಾಡ್ತಾರೋ ಅವರಲ್ಲಿ ಈ ಬಿ ಪಿ ಕಾಯಿಲೆ ಇರುವಂಥ ಒಂದು ಸಾಕ್ಷಿಗಳು ಸಿಕ್ಕಿರುವಂಥದ್ದು. ಅಂದರೆ ಹೆಚ್ಚಾಗಿ ಯಾರು ಕುಡಿತಾರೋ ಅವರಲ್ಲಿ ಈ ಬಿ ಪಿ ಇರುವಂಥ ಒಂದು ಸಾಕ್ಷಿಗಳು ಸಿಕ್ಕಿರುವಂಥದ್ದು. ಅದಕ್ಕಾಗಿ ನಿಮಗೇನಾದರೂ ಮದ್ಯಪಾನವನ್ನು ಮಾಡುವಂಥ ಒಂದು ರೂಢಿ ಇದ್ದರೆ ಅದನ್ನು ಬಿಟ್ಟು ಬಿಡುವುದು ಒಳ್ಳೆಯದು. ಅಥವಾ ಬಿಡೋದಕ್ಕೆ ಸಾಧ್ಯ ಇಲ್ಲ ಎನ್ನುವುದಾದರೆ ಅದನ್ನು ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡಿ ನಿಮ್ಮ ರಕ್ತದ ಒತ್ತಡವನ್ನು ಅಂದರೆ ಬಿ ಪಿಯನ್ನು ಹತೋಟಿಯಲ್ಲಿ ಇಟ್ಕೊಳ್ಳಲು ನೀವು ಪ್ರಯತ್ನ ಮಾಡಬಹುದು ಅಂತ ಹೇಳ್ಬೋದು. ಈ ಮಾನಸಿಕ ಒತ್ತಡದಿಂದಲೂ ಸಹಿತ ಈ ಬಿ ಪಿ ಕಾಯಿಲೆ ಬರಬಹುದು ಅಂತ ಹೇಳಾಗ್ತಾ ಇದೆ. ಅಂದರೆ ಕೌಟುಂಬಿಕ ಸಮಸ್ಯೆ ಇರಬಹುದು, ಕೆಲಸದ ಸಮಸ್ಯೆ ಇರಬಹುದು ಅಥವಾ ಹಣಕಾಸಿನ ಸಮಸ್ಯೆ ಇರಬಹುದು. ಇದರಿಂದಾಗಿ ಮಾನಸಿಕ ಒತ್ತಡ ಉಂಟಾಗುವಂಥದ್ದು, ಆಗ ಸ್ಟ್ರೆಸ್ ಹಾರ್ಮೋನು ಬಿಡುಗಡೆ ಆಗುವಂಥದ್ದು. ಇದರಿಂದಾಗಿ ಬಿ ಪಿ ಕಾಯಿಲೆ ಬರಲಿಕ್ಕೆ ಇದೊಂದು ಸೂಕ್ತವಾದಂಥ ಒಂದು ಸಮಯ ಅಂತ ಹೇಳಬಹುದು. ಈ ಬಿ ಪಿ ಕಾಯಿಲೆಯಿಂದ ನಾವು ದೂರ ಇರಬೇಕು ಅಂತಂದರೆ ನಾವು ಸಂತೋಷದ ಕ್ಷಣವನ್ನು ಅನುಭವಿಸಬೇಕು, ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಬೇಕು, ಚಿತ್ರಗೀತೆಗಳನ್ನು ಕೇಳುವಂಥ ಒಂದು ಹವ್ಯಾಸವನ್ನು ರೂಢಿ ಮಾಡಿಕೊಳ್ಳುವುದು ಒಳ್ಳೆಯದು ಅಂತ ಹೇಳ್ಬೋದು. ಅಲ್ಲದೆ ನಮ್ಮ ಸಮಯವನ್ನು ನಮ್ಮ ಕುಟುಂಬದೊಂದಿಗೆ ಕಳೆಯುವಂಥ ಒಂದು ರೂಢಿಯನ್ನು ಮಾಡಿಕೊಂಡ್ರೆ ನಾವು ಬಿ ಪಿಯಿಂದ ದೂರ ಇರಬಹುದು ಮತ್ತು ಸಂತೋಷವಾಗಿ ಜೀವನವನ್ನು ಮಾಡಬಹುದು ಅಂತ ಹೇಳ್ಬೋದು. ಸಕ್ಕರೆ ಕಾಯಿಲೆ ಮತ್ತು ಬಿ ಪಿ ಕಾಯಿಲೆ ಒಟ್ಟಿಗೆ ಇದ್ದರೆ ಹೃದಯ, ಕಿಡ್ನಿ ಮತ್ತು ಕಣ್ಣಿಗೆ ಹಾನಿ ಉಂಟಾಗುವಂಥ ಒಂದು ಸಂಭವ ಜಾಸ್ತಿಯಾಗಿರುವಂಥದ್ದು. ಇದಕ್ಕಾಗಿ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು ಮತ್ತು ಬಿ ಪಿಯನ್ನು ಕೂಡ ನಾವು ಒಂದು ಲಿಮಿಟಲ್ಲಿ ಇಟ್ಟುಕೊಳ್ಳುವಂತೆ ನಾವು ನೋಡಿಕೊಳ್ಳುವುದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ವಂಶ ಪಾರಂಪರ್ಯ ಅಂದರೆ ನಿಮ್ಮ ತಂದೆಗೋ ಅಥವಾ ತಾಯಿಗೋ ಅಥವಾ ಕುಟುಂಬದ ಹತ್ತಿರದ ಸಂಬಂಧಿಕರಿಗೆ ಹೈ ಬಿ ಪಿ ಇದ್ದರೆ ಅದರ ಅಪಾಯ ನಿಮಗೂ ಕೂಡ ತಟ್ಟಬಹುದು. ಆದರೆ ಒಂದು ಖೇದಕರವಾದಂಥ ಒಂದು ಸಂಗತಿ ಅಂದರೆ ಅದರ ಅಪಾಯವನ್ನು ತಪ್ಪಿಸಲು ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಆದರೆ ನಿಮ್ಮ ಆರೋಗ್ಯಕರವಾದಂಥ ಒಂದು ಜೀವನ ಶೈಲಿಯಿಂದ ಅದರ ಅಪಾಯದ ಮಟ್ಟವನ್ನು ಕಡಿಮೆ ಮಾಡಿಕೊಳ್ಳಬಹುದು ಅಂತ ಹೇಳ್ಬೋದು. ಈ ಬಿ ಪಿ ವಿಷಯಕ್ಕೆ ಸಂಬಂಧಪಟ್ಟಂತೆ ವಯಸ್ಸು ಕೂಡ ಒಂದು ಮುಖ್ಯವಾದಂಥ ಒಂದು ಕಾರಣ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಅಂದರೆ ವಯಸ್ಸಾದಂತೆ ರಕ್ತನಾಳಗಳು ಗಟ್ಟಿಯಾಗೋದಕ್ಕೆ ಶುರು ಮಾಡುತ್ತವೆ. ಅಂದರೆ ಕೆಲವರಲ್ಲಿ ಈ ಬಿ ಪಿ ಕಾಯಿಲೆ ಬರುವಂಥ ಒಂದು ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಮುಂಚೆ 40 ವರ್ಷ ದಾಟಿದ ನಂತರ ಈ ಬಿ ಪಿ ಕಾಯಿಲೆ ಬರುವಂಥ ಸಾಧ್ಯತೆ ಇರುವಂಥದ್ದು. ಆದರೆ ಇತ್ತೀಚಿನ ಜೀವನ ಶೈಲಿಯಿಂದ 30 ಮತ್ತು 35 ಒಳಗೆ ಇರುವಂಥ ಒಂದು ಯುವಕರಲ್ಲಿ ಈ ಬಿ ಪಿ ಕಾಯಿಲೆ ಕಂಡು ಬರುತ್ತಿರುವುದು ಖೇದಕರವಾದಂಥ ಒಂದು ಸಂಗತಿ ಅಂತ ಹೇಳಬಹುದು. ಇನ್ನು ನಾನು ಹೇಳಿದ ಎಲ್ಲ ಲಕ್ಷಣಗಳು ನಿಮಗಿದ್ದರೆ ನಿಮಗೆ ಬಿ ಪಿ ಇದೆ ಅಂತ ಅರ್ಥ ಅಲ್ಲ. ಇನ್ನು ನಾನು ಹೇಳಿದ ಯಾವುದೇ ಲಕ್ಷಣ ನಿಮಗಿಲ್ಲದಿದ್ದರೂ ಕೂಡ ಬಿ ಪಿ ಅನ್ನುವಂಥ ಒಂದು ಕಾಯಿಲೆ ಇದ್ದರೂ ಇರಬಹುದು. ಅದಕ್ಕಾಗಿ ನೀವು ವೈದ್ಯರನ್ನು ಭೇಟಿ ಮಾಡಿ ಮತ್ತು ನಿಯಮಿತವಾಗಿ ನಿಮ್ಮ ಬಿ ಪಿಯನ್ನು ಚೆಕ್ ಮಾಡಿಸಿಕೊಳ್ಳಿ. ಇದರಿಂದ ಬಿ ಪಿ ಇದೆಯೋ ಅಥವಾ ಇಲ್ಲವೋ ಎನ್ನುವಂಥದ್ದು ತಿಳಿಯುವಂಥದ್ದು ಮತ್ತು ನೀವು ಆರೋಗ್ಯವಾಗಿ ಜೀವನ ಮಾಡಿ ಅನ್ನುವಂಥದ್ದು ನನ್ನ ಒಂದು ವಿನಂತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿಯಾಗಿ ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲಿ ನಮ್ಮನ್ನು ಫಾಲೋ ಮಾಡಿ.
ಇದೇ ರೀತಿಯಾದಂಥ ಒಂದು ಯೂಸ್ಫುಲ್ ಆದ ವಿಡಿಯೋನ ನಿಮ್ಮ ಮುಂದೆ ಮತ್ತೆ ತರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.